ನಮಸ್ಕಾರ, ವೆಲ್ಕಮ್ ಟು ಸುಬ್ಬುಸ್ ಕಿಚನ್. ಇಂದು ನಾವು ರವಾ ಮಸಾಲೆ ದೋಸೆ ಮಾಡುವ ವಿಧಾನವನ್ನು ತಿಳಿದುಕೊಳ್ಳೋಣ. ಮೊದಲಿಗೆ ಅರ್ಧ ಲೋಟ ಅಕ್ಕಿಯನ್ನು ಚೆನ್ನಾಗಿ 3 ಬಾರಿ ತೊಳೆದು ನೆನೆಸಿಟ್ಟುಕೊಳ್ಳೋಣ. ನಂತರ 1 ಲೋಟ ರವೆಯನ್ನು ಹಾಕಿ ನೀರು ಹಾಕಿ ಚೆನ್ನಾಗಿ ತೊಳೆದು ನೆನೆಸಿಡೋಣ. 4 ಗಂಟೆಗಳ ನಂತರ ನೆನೆಸಿಟ್ಟುಕೊಂಡ ರವೆ ಮತ್ತು ಅಕ್ಕಿಯನ್ನು ಮಿಕ್ಸಿ ಜಾರಿಗೆ ಹಾಕಿ ಮೊಸರು ಅಥವಾ ಮಜ್ಜಿಗೆಯನ್ನು ಹಾಕಿ ರುಬ್ಬಿಕೊಳ್ಳೋಣ. ರುಬ್ಬಿದ ನಂತರ 2 ಚಮಚ ಕಡಲೆ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, 1 ಚಮಚ ಗೋಧಿ ಹಿಟ್ಟು, ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ತವವನ್ನು ಬಿಸಿಗಿಟ್ಟು ತವ ಬಿಸಿಯಾದ ನಂತರ ಕಮ್ಮಿ ಉರಿ ಇಟ್ಟುಕೊಂಡು ತೆಳುವಾಗಿ ದೋಸೆಯನ್ನು ಹುಯ್ದುಕೊಳ್ಳೋಣ. ನಂತರ ತುಪ್ಪ ಅಥವಾ ಎಣ್ಣೆಯನ್ನು ಹಾಕಿ ಎರಡೂ ಬದಿಯಲ್ಲೂ ಗರಿ ಗರಿ ಬೇಯಿಸಿಕೊಳ್ಳೋಣ. ಇದೇ ರೀತಿ ಎಲ್ಲ ದೋಸೆಗಳನ್ನು ಎರಡೂ ಬದಿಯೂ ಎಣ್ಣೆ ಅಥವಾ ತುಪ್ಪ ಹಾಕಿ ಗರಿ ಗರಿಯಾಗಿ ಬೇಯಿಸಿಕೊಂಡರೆ ರುಚಿಕರವಾದ ರವಾ ಮಸಾಲೆ ದೋಸೆ ಸವಿಯಲು ಸಿದ್ಧ. ಇದನ್ನು ನೀವು ಚಟ್ನಿ, ಸಾಗು, ಚಟ್ನಿ ಪುಡಿ, ತುಪ್ಪ ಇಷ್ಟ ಬಂದ ಸೈಡ್ ಡಿಶ್ ಜೊತೆಯಲ್ಲಿ ಸವಿಯಿರಿ. ಪ್ಲೀಸ್ ಡೂ ಶೇರ್, ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು. ಈ ದೋಸೆಯನ್ನು ಇನ್ಸ್ಟೆಂಟಾಗಿ ಮಾಡಿಕೊಳ್ಳಬಹುದು. ಬಹಳ ರುಚಿಯಾಗಿರುತ್ತದೆ. ಒಮ್ಮೆ ಮಾಡಿ ಟ್ರೈ ಮಾಡಿ ಸವಿಯಿರಿ. ಧನ್ಯವಾದಗಳು.